ಹೆಲೋ ಗೈಸ್, ನಮಸ್ಕಾರ. ಸೊ ನಾನಿವತ್ತು ಸೋಲೋ ರೈಡ್ ಹೋಗ್ತಿದ್ದೀನಿ ಶಿವಗಂಗೆಗೆ. ನಮ್ಮ ಫ್ರೆಂಡ್ಸ್ ಯಾರೂ ಬರ್ತಿಲ್ಲ. ಯಾಕೆ ಅಂತಂದರೆ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಲೀವ್ ಇಲ್ಲ. ಇನ್ನೂ ಕೆಲವರು ಬರ್ತಿಲ್ಲ. ಯಾಕೆ ಅಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಇವತ್ತು ಗಂಗಾಧರೇಶ್ವರ ಹಾಗೂ ಹೊನ್ನಾದೇವಿ ಜಾತ್ರೆ ನಡೀತಾ ಇದೆ ಶಿವಗಂಗೆಯಲ್ಲಿ. ಸೊ ನಾನಿವತ್ತು ಹೊನ್ನೂರ್ಕೆಯಿಂದ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ದೇವ್ರ ಕೆರೆ. ಕತ್ಲೆ ಇರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಾಪಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಗೆ ನಾವು ಹೋಗ್ತಾ ಇರೋದು, ಅದೇ ಟಾಪ್ ವ್ಯೂ. ಸೊ ಬನ್ನಿ ನೋಡೋಣ. ಸೊ ಗೈಸ್, ನಾವಿವತ್ತು ಬಂದಿದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ವ್ಯೂಸ್, ಇಲ್ಲೆಲ್ಲ ಸಿಕ್ಕಾಬಿಟ್ಟು ಲೈಟ್ಸ್ ಎಲ್ಲ ಹಾಕಿ ಸಿಕ್ಕಾಬಿಟ್ಟು ಮಿಂಚ್ತಾ ಇದೆ. ಇದೇ ಎಂಟ್ರೆನ್ಸು. ಸೊ ಗೈಸ್, ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಗೈಸ್, ನಾವಿವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಕಿದ್ದಾರೆ. ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಯಾರು ಪ್ಲಾಸ್ಟಿಕ್ನ ಹಾಕಿ ಈ ನೇಚರ್ನ ಹಾಳು ಮಾಡಿಬಿಡಿ. ಸೊ ಇದು ಗಣೇಶನ ದೇವಸ್ಥಾನ. ಸೊ ಗಣೇಶನಿಗೆ ನಮಸ್ಕಾರ ಹೊಡೆದು ಅದು ನೋಡ್ತಾ ಇರ್ಬೋದು ಈ ಆರ್ಕಿಟೆಕ್ಚರ್ ಎಷ್ಟು ಸಖತ್ತಾಗಿದೆ ಅಂತ. ಸೊ ಇಲ್ಲಿರೋ ದೇವರೆಲ್ಲ ಅವೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಸೊ ನೋಡಿ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಬೋಲ್ಡು ಕೂಡ ಹಾಕಿದ್ದಾರೆ. ಪ್ಲಾಸ್ಟಿಕ್ನ ಆದಷ್ಟು ಹಾಕಕ್ಕೆ ಹೋಗಬೇಡಿ. ಅಲ್ಲದೆ ಡಸ್ಟ್ಬಿನ್ಸ್ಗಳಿರ್ತವೆ, ಸೊ ಅದೆಲ್ಲ ಹಾಕ್ಬಿಡಿ ಅಂತ ಹೇಳ್ತಾ, ಸೊ ಮುಂದೆ ಹೋಗೋಣ ಬನ್ನಿ. ಗೈಸ್, ಇದು ಶಿವಗಂಗೆ ಬೆಂಗಳೂರಿಂದ ಸುಮಾರು 56 ಕಿಲೋಮೀಟ್ರು, ತುಮಕೂರಿಂದ ಒಂದು 42 ಕಿಲೋಮೀಟ್ರು, ಇನ್ನು ನಮ್ಮ ಹೊನ್ನೂರ್ಕೆಯಿಂದ ಜಸ್ಟ್ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಬರೋಂಗಿದ್ರೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಬಟ್ ಪ್ಲಾಸ್ಟಿಕ್ನ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಇಷ್ಟೊಂದು ಪ್ಲಾಸ್ಟಿಕ್ ಹಾಕಿದ್ದಾರೆ, ನೇಚರ್ನೆಲ್ಲ ಹಾಳು ಮಾಡ್ಕೊಂಡು. ನೋಡಿ ಇಲ್ಲಿಂದ ವ್ಯೂಸ್ ಏನು ಸಖತ್ತಾಗಿದೆ ಅಂತ. ಈ ಶಿವಗಂಗೆ 1360 ಮೀಟ್ರ್ ಇದೆ. ಸೊ ಅಡಿ ಲೆಕ್ಕ ಹಾಕಿದ್ರೆ 4488 ಅಡಿ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಒಂದು ಟಾಪ್ ವ್ಯೂ ತೋರಿಸ್ಬಿಡ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇರೋದು. ನೇಮ್ ಬರ್ದು ಹೋಗಿದ್ದಾರೆ. ಸೊ ಈ ಥರ ಎಲ್ಲ ಬರೆಯೋದನ್ನ ಮೊದಲು ನಿಲ್ಲಿಸಿ. ಗೈಸ್, ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲಿ ತುಂಬ ಅಂಗಡಿಗಳೆಲ್ಲ ಸಿಗ್ತವೆ. ನಿಮಗೇನಾದರೂ ಬೇಕು ಅಂತಂದರೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ತುಂಬ ಅಂಗಡಿಗಳಿದ್ದಾವೆ, ಸಿಗ್ತವೆ. ಮತ್ತು ಹಣ್ಣುಗಳೆಲ್ಲ ಸಿಗ್ತವೆ. ಸೊ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು ಪ್ಲಾಸ್ಟಿಕ್ನ ಹಾಕೋಕ್ಕೆ ಹೋಗ್ಬೇಡಿ ಅಷ್ಟೇ. ಸ್ವಲ್ಪ ವ್ಯೂ ತೋರಿಸ್ತೀನಿ, ಒಂದು ನಿಮಿಷ. ಸೊ ನೀವು ಸನ್ರೈಸ್ ತೋರಿಸ್ಬೇಕು ಅಂತಿದ್ದೆ, ಬಟ್ ನಾಳೆ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ನೀವು ಬರಬೇಕು ಅಂತಂದರೆ ಮಾರ್ನಿಂಗೇ ಬನ್ನಿ. ಯಾಕೆ ಅಂತಂದರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಒಳ್ಳೆ ವೆದರ್ ಇರುತ್ತೆ, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಒಂದು ಒಳಕಲ್ ತೀರ್ಥ ಅಂತ ಇದೆ. ಅಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಸ್ಟ್ರಾಂಗಾಗಿ ಅಂದ್ಕೊಂಡು ಕೈಗೆ ನೀರು ತೆಗೆದ್ರೆ, ನೀರೇನಾದರೂ ಸಿಕ್ತು ಅಂತಂದರೆ 100% ನಿಮ್ಗೆ ಅದು ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಬನ್ನಿ, ಅದನ್ನು ತೋರಿಸ್ತೀನಿ ನಿಮಗೆ. ಬಟ್ ಅಲ್ಲಿ ವಿಡಿಯೋ ಪರ್ಮಿಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಫೈನಲಿ ಬಂದಿದ್ದೀವಿ ಒಳಕಲ್ ತೀರ್ಥಕ್ಕೆ. ಸೊ ಅದು ಹೆಂಗಿದೆ ಅಂತ ತೋರಿಸಿ. ಸೊ ಇದೇ ಒಳಕಲ್ ತೀರ್ಥ. ಗೈಸ್, ಇದನ್ನು ಓಪನ್ ಇಲ್ಲ. ಸೊ ಬರ್ತಾ ತೋರಿಸ್ತೀನಿ. ಸೊ ಬರ್ಬೇಕಾದ್ರೆ ಇದನ್ನು ಖಂಡಿತವಾಗ್ಲೂ ತೋರಿಸ್ತೀನಿ. ಇದು ನೋಡ್ಕೊಂಬಿಡಿ. ಇದೆಯಲ್ಲ, ಇದೇ ಎಂಟ್ರೆನ್ಸು. ಸೊ ನೀವೇನೋ ಬರಬೇಕಾದ್ರೆ ಟಿಕೆಟ್ ತೊಗೊಬೇಕಾಗುತ್ತೆ. ಇಲ್ಲೇ ಕೊಡ್ತಾರೆ, ಆನ್ಲೈನಾಗಿ ಬುಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನೇ ಮೇಲೆ ಹೋಗೋಣ. ಅಮ್ಮ ಈ ಥರ ಶಿವಗಂಗೆಗೆ ಹೋಗ್ತೀನಿ ಜಾತ್ರೆಗೆ ಅಂತ ಹೇಳಿದ್ದೆ. ಒಂದು ವಿಷಯ ಹೇಳ್ತು, ಇಲ್ಲಿ ಟಾಪಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ವೆಂಕಟಾದ್ರೇಶ್ವರ ದೇವಸ್ಥಾನ, ಇನ್ನು ಶಿವನ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷ ಈ ಟೈಮಿಗೆ ಎಲ್ಲ ಹಸುವಿನಿಂದಲೂ ಹಾಲು ಕಮ್ಮಿ ಆಗುತ್ತಂತೆ ಈ ಡೇಲಿ. ಅದೇನಕ್ಕೆ ಅಂತ ಕೇಳಿದಾಗ ನಮ್ಮಮ್ಮ ಹೇಳ್ತು, ಈ ಟೈಮಲ್ಲಿ ನೈಟು ಮೇಲ್ಗಡೆ ದೇವರಿಗೆ ಅದೇ ಹಾಲು ಬಂದು ಹಾಲಿನ ಅಭಿಷೇಕ ಆಗುತ್ತೆ ಅಂತಂತು. ಸೊ ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಮೋಸ್ಟ್ಲಿ ಅದು ಕಥೆನೋ ಇಲ್ಲ ನಿಜ ಒಂದು ಗೊತ್ತಿಲ್ಲ. ಸೊ ನಮ್ಮ ಅಮ್ಮ ನನಗೆ ಹೇಳಿದ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲೊಂದು ದೇವಸ್ಥಾನ ಇದೆ. ಸೊ ಅದನ್ನು ತೋರಿಸ್ತೀನಿ ನೋಡಿ. ಸೊ ಈ ದೇವಸ್ಥಾನದ ನೇಮ್ ಬಂದ್ಬಿಟ್ಟು ಕುಂಭಾವತಿ ತೀರ್ಥ ಅಂತ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಇದೇ ಕುಂಭಾವತಿ ತೀರ್ಥ. ಇಲ್ಲೊಂದು ನದಿ ಕೂಡ ಇದೆ. ಸೊ ಅಲ್ಲೇ ಒಂದು ನದಿ ಥರ ಇದೆ. ಸೊ ಅಲ್ಲಿ ಹೋಗಕ್ಕೆ ಪರ್ಮಿಷನ್ ಇಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ವೀರಭದ್ರ ಸ್ವಾಮಿನೂ ಇದೆ ನೋಡಿ. ಸದ್ಯಕ್ಕೆ ಈ ದೇವಸ್ಥಾನ ಬಾಗಿಲು ಹಾಕಿದೆ, ಬಟ್ ಓಪನ್ ಆಗುತ್ತೆ. ನಾವು ತುಂಬ ಬೇಗ ಬಂದಿದ್ದೀವಲ್ಲ, ಸೊ ಅದಕ್ಕೆ. ಸೊ ಮುಂದೆ ಹೋಗೋಣ ಬನ್ನಿ. ಇನ್ನೊಂದು ವಿಷಯ ಹೇಳೋದು ಮರ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ನಿಮಗೆ ಏನಾದರೂ ಹರಕೆ ಏನಾದರೂ ಇದ್ದರೆ ಇಲ್ಲಿ ಬಂದು ಈ ಥರ ದಾರ ಕಟ್ಟರೆ ನಿಮ್ಮ ಹರಕೆ ನೀಡಿರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ನಿಮಗೂ ಏನಾದರೂ ಹರಕೆ ಕಟ್ಕೊಬೇಕು ಅಂತಿದ್ರೆ ಬನ್ನಿ, ಈ ಒಂದು ಪೂಜೆ ಮಾಡಿಸಿ ಈ ಥರ ಕಟ್ಬಿಟ್ಟು ಹೋಗಿ, ನಿಮ್ಮ ಹರಕೆ ಈಡೇರುತ್ತೆ ಅಂತ ಹೇಳ್ತಾ. ಸೊ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಶಾಂತಲ ಡ್ರಾಪ್ ಅಂತ ಇದೆ. ಅದು ಏನಕ್ಕೆ ಆ ಥರ ಕರೀತಾರೆ ಅಂತಂದರೆ, ವಿಷ್ಣುವರ್ಧನ್ ಮತ್ತು ಶಾಕುಂತಲ ಇದ್ರಲ್ಲ, ಅಂದರೆ ವಿಷ್ಣುವರ್ಧನ್ ಅಂದರೆ ಆ್ಯಕ್ಟರ್ ವಿಷ್ಣುವರ್ಧನ್ ಅಲ್ಲ. ಸೊ ಹಿಂದಿನ ಕಾಲದಲ್ಲಿ ಇದ್ರಲ್ಲ, ಸೊ ಅವನಿಗೆ ಮಕ್ಕಳಾಗಿಲ್ಲ ಅನ್ನೋ ಒಂದು ನೋವಿಗೆ ಶಾಂತಲೆ ಬಂದು ಇಲ್ಲಿಂದ ಬಿದ್ದರು ಅನ್ನೋದು
ಇಲ್ಲಿ ಜನಗಳೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ಶಾಂತಲಾ ಡ್ರಾಪ್ ಅಂತ ಕರೀತಾರೆ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ಮೇಲ್ಗಡೆ ಹೇಳ್ತೀನಿ. ಸೊ ಇಲ್ಲಿಂದ ಒಂದು ವ್ಯೂ ನೋಡ್ಕೊಂಬಿಡಿ. ನೋಡಿ ಗೈಸ್, ಸನ್ರೈಸ್ ಯಾವ ಥರ ಆಗ್ತಿದೆ ಅಂತ. ಸನ್ರೈಸ್ ಇನ್ನೂ ಮೇಲ್ಗಡೆ ಸಖತ್ತಾಗಿದೆ. ಮುಂದೆ ಹೋಗ್ತಾ ತೋರಿಸ್ತೀನಿ. ಫೈನಲಿ ಗೈಸ್, ನಾವು 50% ಹತ್ತಿದ್ದೀವಿ. ಸೊ ಅದಕ್ಕೆ ಇಲ್ಲೊಂದು ಶಿವನ್ ಸ್ಟ್ಯಾಚು ಇದೆ, ಬನ್ನಿ ಅದು ತೋರಿಸ್ತೀನಿ. ಸೊ ನಿಮಗೆ ಕಾಣಿಸ್ತಿರ್ಬೋದು. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ 90% ಇಲ್ಲಿ ಎಲ್ಲ ಕಪಲ್ಸೇ ಬಂದಿರೋದು. ಎಲ್ಲೋ 10% ಮಾತ್ರ ಸಿಂಗಲ್ಸ್ಗಳಿರ್ತೀವಿ ನಮ್ಮಂಥದ್ದು. Emotional damage. ಏನೂ ಮಾಡೋಕ್ಕಾಗಲ್ಲ, ನಮಗೂ ಟೈಮ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನೋಡಿ ಇಲ್ಲಿಂದ ವ್ಯೂಸ್ ಏನು ಸಖತ್ತಾಗಿದೆ ಅಂತ. ಸೊ ಗೈಸ್, ಇಲ್ಲಿ 90 ಡಿಗ್ರಿ ಹತ್ತಬೇಕು. ಸೊ ವ್ಲಾಗ್ ಮಾಡೋಕ್ಕಾಗುತ್ತೆ ಹಂಗೆ ಗೊತ್ತಿಲ್ಲ. ಸೊ ನಿಮ್ಗೆ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಕರ್ನಾಟಕ ಬಾವುಟ ಮೇಲಿದೆ, ಟಾಪಲ್ಲಿ ಕಾಣಿಸ್ತಿರ್ಬೋದು. ತುಂಬ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು, ಟ್ರೈ ಮಾಡ್ತೀನಿ. ಇವಾಗ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ. ಇಲ್ಲಿ 90 ಡಿಗ್ರಿ ಇದೆ. ಇನ್ನು ಮುಂದೆ ಇನ್ನೂ ಡಿಫಿಕಲ್ಟ್ ಇದೆ. ಸೊ ಬರೋರು ಸೇಫ್ಟಿಯಾಗಿ ಬನ್ನಿ, ನಿಧಾನಕ್ಕೆ ಬನ್ನಿ. ಸೊ ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ವ್ಯೂ ಏನು ಸಖತ್ತಾಗಿದೆ ಅಂತ. ಸೊ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದೇ ದೇವ್ರ ಕೆರೆ. ಆಗಲೇ ಕತ್ಲಿತ್ತು, ಸೊ ಅದು ನಿಮಗೆ ಕಾಣಿಸಿಲ್ಲ. ಸೊ ಅದಕ್ಕೆ ಇಲ್ಲಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಗಾಯ್ಸ್, ನನಗೆ ಅವತ್ತಿಂದ ಒಂದು ಡೌಟು, ಇಲ್ಲಿ ಗಂಟೆ ಐತೆಲ್ಲ ಐತೀನಿ ಯಾರು ಕಟ್ಟಿದ್ರು ಅಂತ ಗೊತ್ತೇ ಆಗಲಿಲ್ಲ. ಇಷ್ಟೊಂದು ಸರ್ಚ್ ಮಾಡಿದೆ. ಬಟ್ ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಹಂಗೆ ವ್ಯೂ ನೋಡ್ಕೊಂಬಿಡಿ. ಗೈಸ್, ಇಲ್ಲೆಲ್ಲ ಕೋತಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಏನೋ ಸ್ನ್ಯಾಕ್ಸು ಬ್ಯಾಗಲ್ಲಿ ಏನಾದ್ರು ತರ್ತೀವಿ ಅಂದರೆ ಸ್ವಲ್ಪ ಹುಷಾರು. ನೋಡಿ, ಇಲ್ಲಿಂದ ತೆಗಿಬೋದು ಸ್ಪೇಸು. ನಾವಿಲ್ಲಿ ಬಸವಣ್ಣನ ಮೇಲ್ಗಡೆ ಇದ್ದೀವಿ. ಬಸವಣ್ಣ ಸುತ್ತ ಬಸವಣ್ಣ ಹತ್ರ ನೋಡ್ತಾ ಇರ್ಬೋದು. ಫೈನಲಿ ಗೈಸ್, ನಾವು ಟಾಪಿಗೆ ಬಂದಿದ್ದೀವಿ. ವ್ಯೂ ತೋರಿಸ್ತೀನಿ ನೋಡಿ. ಯಾರಾದ್ರೂ ಬಂದ್ಬಿಡ್ತಾರೋ, ಯಾರು ಬರ್ತಾರೋ. ಸೊ ಮೇಲಿಂದ ಟಾಪಲ್ಲಿ ಕಾಣಿಸುತ್ತಲ್ಲ ಸ್ತಂಭ, ಸೊ ಅದೇ ಇದು. ಸೊ ಅಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ ಆಗ್ತಿದೆ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಇದು ಆಕ್ಚುಲಿ ಚೆನ್ನಾಗಿದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.
ಸೊ ನಾನು ಆಗಲೇ ನಿಮಗೆ ಒಂದು ಶಾಂತಲಾ ಡ್ರಾಪ್ ಬಗ್ಗೆ ಅಂತ ಹೇಳಿದ್ದೆ. ಸೊ ಅದೇ ಎಲ್ಲಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿದ್ದೆ. ಸೊ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ಅಲ್ಲಿದೆಲ್ಲ ಅದೇ ಶಾಂತಲಾ ಡ್ರಾಪ್ ಅಂತ ಹೇಳ್ತಾರೆ. ಸೊ ಫೈನಲಿ ಗಾಯ್ಸ್, ನಾವಿವಾಗ ಬಂದಿದ್ದೀವಿ ಪಾತಾಳಗಂಗೆ. ಈ ಪಾತಾಳಗಂಗೆ ವಿಶೇಷ ಏನು ಅಂತಂದರೆ, ಯಾವುದೇ ಬೇಸಿಗೆ ಆಗಲಿ ಬರಗಾಲ ಆಗಲಿ ಯಾವ ಕಾಲದಲ್ಲೂ ಇಲ್ಲಿ ನೀರು ಖಾಲಿ ಆಗಲ್ಲ. ಸೊ ಬನ್ನಿ ಅದನ್ನು ನೋಡೋಣ. ಚುಂಚುನ್ ಕಟ್ಟೆ ಅಲ್ಗೊಂದಿಕ್ರೆ ಯಾರು ಕಾಣಿಸ್ಬೇಡಿ. ಇಲ್ಲ ಇಲ್ಲ ಟಿಕೆಟ್ ಅಲ್ಲಿ ಕೊಟ್ಟಿಲ್ಲ ನೀವು? ಕೊಟ್ಟು ಆಗಲೇ ಇಸ್ಕೊಂಡು ಬಂದಿಲ್ಲ, ಪೂಜೆ ಮಾಡಿಸ್ಕೊಂಡು ಹೋಗಲ್ಲ. ಬಾಟ್ಲ ಸೊ ಗೈಸ್, ನೀವು ಪಾತಾಳಗಂಗೆ ನೋಡಿದ್ರೆ ಅನಿಸುತ್ತೆ. ಸೊ ನಮ್ಮ ಒನ್ ಡೇ ಪ್ಲ್ಯಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.